ಎಲ್ರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಿ ನಮಃ. ಬಹಳ ದಿವಸಗಳ ನಂತರ ನಮ್ಮ ತರಗತಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡೋಣ ಅಂತ. ನನ್ನ ಹತ್ರ ಕಲ್ತರದಲ್ಲಿ ಸಾಕಷ್ಟು ಇದ್ದಾರೆ. ಇಲ್ಲಿ ಒಂದು 4-5 ಜನ ಕಾಣ್ತಾ ಇದ್ದಾರೆ ಕಲ್ತರಲ್ಲಿ. ನನ್ನ ಹತ್ರ ತರಗತಿ ಕಲ್ತರಲ್ಲಿ ನಮ್ಮ ದಶರಥ್ ಸರ್ ಇದ್ದಾರೆ, ಯಂಕಪ್ಪ ಅವರು ಇದ್ದಾರೆ, ಮತ್ತು ಸಂಜಯ್ ಮೇಡಮ್ ಅವರು ಇದ್ದಾರೆ. ಆದ್ರೆ ಯಾರು ಗೊತ್ತಾಗ್ತಾ ಇಲ್ಲ, ಇವ್ರು ಗಲಾಕ್ಸಿಟಿ ಯಾರು ಗೊತ್ತಾಗ್ತಿಲ್ಲ. ಭಾರತಿ ಮೇಡಮ್ ಅವ್ರು ಮೇ ಬಿ ಕಲ್ತಿದ್ದಾರೆ ಅಂತ ಅನ್ಕೊಂಡಿದೀನಿ. ನಾವು ಹೊಸದಾಗಿ ಜನ ಇದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ರು ಭಾರತಿ ಮೇಡಮ್ ಅಂತ ಇದ್ರೆ ಮೊದಲೇ ಅವರೇ ಇರಬಹುದು ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಇವತ್ತ ಡೆಮೋ ಕ್ಲಾಸ್ ಅಂದ್ರೆ ನನ್ನ ತರಗತಿ ಶುರುವಾಗ್ತಿರ್ತಕ್ಕಂಥ ಸಂಖ್ಯಾಶಾಸ್ತ್ರದ ತರಗತಿಯಲ್ಲಿ ನಾನು ಸಾಕಷ್ಟು ತರಗತಿ ಮಾಡ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರ ಮಾಡಿದ್ದೀನಿ. ಅದರಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬೇಸಿಕ್ ಇದೆ, ಅಡ್ವಾನ್ಸ್ ಇದೆ, ಆನಂತರ ವೈದಿಕ ಸಂಖ್ಯಾಶಾಸ್ತ್ರದಲ್ಲಿ ಅದರಲ್ಲಿ ಬೇಸಿಕ್ ಇದೆ, ಅಡ್ವಾನ್ಸ್ ಇದೆ. ಅದಾದ್ಮೇಲೆ ಸ್ವಿಚ್ ವರ್ಡ್ಗಳಂತಿದೆ, ಅದನ್ನು ಮಾಡ್ತಿರ್ತೀನಿ. ಅದಾದ್ಮೇಲೆ ನಮ್ಗೆ ಹೀಲಿಂಗ್ ಕೋಡ್, ಸ್ವಿಚ್ ವರ್ಡ್ ಅದ್ರದ್ದೊಂದು ತರಗತಿನೂ ಮಾಡ್ತೀನಿ. ಆಮೇಲೆ ಈಗ ಸದ್ಯಕ್ಕೆ ರೀಸೆಂಟ್ ಆಗಿ ಮಾಡ್ತಾ ಇರೋದಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಮಂತ್ ಮಾಡ್ಬೇಕಂತ ಮಾಡಿದ್ದೀನಿ. ಅದು ಸ್ವರ ವಿಜ್ಞಾನ ಅಂತ ಹೇಳಿ ಅದನ್ನು ಕೂಡ ರೆಡಿ ಆಗ್ತಾ ಇದೆ. ಸ್ವರ ವಿಜ್ಞಾನ ಬಗ್ಗೆ ಸಾಕಷ್ಟು ಜನ ಅದನ್ನು ಫೋನ್ ಮಾಡ್ತಾ ಇದ್ದಾರೆ, ಸ್ವರ ವಿಜ್ಞಾನ ಹೇಳಿಕೊಡಿ ಅಂತೇಳಿ. ಅದರ ಪ್ರಿಪರೇಷನ್ ಆಲ್ಮೋಸ್ಟ್ ಆಲ್ ಒಂದು 75-80% ಆಗಿದೆ. ಅದಕ್ಕಿಂತ ಮೊದಲು ಸ್ವಲ್ಪ ಕೆಲವು ಮತ್ತೆ ನನಗೆ ಕ್ಲಾಸ್ ಮಾಡ್ರಿ ಸರ್, ಬೇಸಿಕ್ಲಿ ಅಂತ ಅಡ್ವಾನ್ಸ್ ಮಾಡ್ರಿ, ಚಾಲ್ಡಿ ನ್ಯೂಮರಾಲಜಿ ಮಾಡ್ರಿ ಅಂತ ಹೇಳಿ. ಅದಕ್ಕೋಸ್ಕರ ಚಾಲ್ಡಿ ನ್ಯೂಮರಾಲಜಿ ಏನೇನು ಇರ್ತದೆ ಅಂತಕ್ಕಂಥದ್ದು ನಿಮ್ಗೆ ಅರ್ಧ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ. ನನ್ನ ತರಗತಿ ಇದೇ 23ನೇ ತಾರೀಕು ಶುರುವಾಗ್ತಾ ಇದೆ, ಸೋಮವಾರದಿಂದ ಹಿಡ್ಕೊಂಡು. ಚಾಲ್ಡಿನ್ ಪದ್ಧತಿ, ಚಾಲ್ಡಿನ್ ಅಂತ ಕ್ಲಿಯರ್ ಆಗಿ ಹಾಕಿದ್ದೀನಿ. ಚಾಲ್ಡಿಯನ್ ಪದ್ಧತಿಯಲ್ಲಿ ಏನಿರ್ತದೆ ಅಂತಂದ್ರೆ ಫಸ್ಟ್ಗೆ ಬೇಸಿಕ್ ನಲ್ಲಿ ಏನಪ್ಪಾ ಅಂತಂದ್ರೆ ಮೊದಲು ಅದರ ಸಂಕ್ಷಿಪ್ತ ವಿವರಣೆ, ಸಂಖ್ಯಾಶಾಸ್ತ್ರದ ಸಂಕ್ಷಿಪ್ತ ವಿವರಣೆ ಅಂದ್ರೆ ಹೆಂಗ್ ಹುಟ್ಟಿತು, ಎಲ್ಲಿಂದ ಬಂತು, ಯಾರು ಇದ್ರದ್ದು ಇದು ಮಾಡಿದ್ರು, ಯಾವ ದೇಶದಿಂದ ಬಂತು, ಯಾಕೆ ಗಣನೆಗೆ ತಗೊಂಡ್ರು, ಅದ್ರಲ್ಲಿ ಎಷ್ಟು ವಿಧಗಳಿವೆ, ಎಷ್ಟು ಪ್ರಕಾರಗಳಿವೆ, ಅದರಲ್ಲಿ ಚಾಲ್ಡಿನೇ ನಾನು ಯಾಕೆ ಆರಿಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತ ಒಂದು ಮಾಹಿತಿ ಇರ್ತದೆ ಮೊದಲನೇದಾಗಿ. ಎರಡನೇದಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಮೂಲಾಂಕ ಯಾವುದು, ನಿಮ್ಮ ಭಾಗ್ಯಾಂಕ ಯಾವುದು. ಮೂಲಾಂಕ ಇದ್ರೆ ಮೂಲಾಂಕಕ್ಕೆ ಏನಂತ ಅದಕ್ಕೆ ಯಾವ ತರ ನೋಡ್ಬೇಕು, ಭಾಗ್ಯಾಂಕ ಬಂದ್ರೆ ಭಾಗ್ಯಾಂಕಕ್ಕೆ ಯಾವ ತರ ನೋಡ್ಬೇಕು. ಆದ್ರೆ ನೀವು ಇಂಗ್ಲಿಷ್ ನಲ್ಲಿ ಬೇಸಿಕ್ ಅನ್ಬೋದು ಅಥವಾ ಡೆಸ್ಟಿನಿ ಅಂತ ಅನ್ಬೋದು. ಅದಕ್ಕೆ ಬೇಸಿಕ್ ಅಂದ್ರೆ ಮೂಲಾಂಕ, ಭಾಗ್ಯಾಂಕ ಅಂದ್ರೆ ಡೆಸ್ಟಿನಿ ಅಂತ ಕರಿಬಹುದು. ಅದ್ರ ಬಗ್ಗೆ ವಿವರಣೆ, ಯಾವ ರೀತಿ ನಿಮ್ಮ ಮೂಲಾಂಕ ನೋಡ್ಕೋಬೇಕು, ಯಾವ ರೀತಿ ನಿಮ್ಮ ಭಾಗ್ಯಾಂಕ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಕೂಡ ನಾನು ತಿಳಿಸ್ಕೊಡ್ತೀನಿ. ತದನಂತರ ಮೂರನೇದ್ದು ನಿಮ್ಗೆ ಈ ವರ್ಷದ ಅಂದ್ರೆ ನಿಮ್ಮ ಈ ವರ್ಷದ ಫಲ ಅಂದ್ರೆ ಪ್ರತಿ ವರ್ಷ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ರೀತಿ ಫಲ ನಿರೂಪಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಇರ್ತದೆ. ಅದಾದ್ಮೇಲೆ 1ರಿಂದ 9 ಸಂಖ್ಯೆಗಳ ವ್ಯಕ್ತಿಯ ಗುಣಗಳು, ದೋಷಗಳು ಅಂದ್ರೆ 1ನೇ ತಾರೀಕಿನಿಂದ ತಿಳ್ಕೊಂಡು 9ನೇ ತಾರೀಕು ಇಟ್ಟಿರ್ತಕ್ಕಂಥ ಎಲ್ಲಾ ವ್ಯಕ್ತಿಯ ದೋಷಗಳು ಮತ್ತು ಗುಣಗಳು ಯಾವ ರೀತಿ ಇರ್ತಾವ, ಅವ್ರನ್ನ ಯಾವ ರೀತಿ, ಅದಕ್ಕೆ ಕೆಲವೊಂದು ದೋಷಗಳು ಇರ್ತಾವ, ಗುಣಗಳು ಇರ್ತಾವ. ಆ ದೋಷಗಳಿದ್ದಾಗ ಯಾವ ರೀತಿ ರೆಮಿಡಿಗಳು, ಪರಿಹಾರಗಳು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಸಂಕ್ಷಿಪ್ತವಾಗಿ ಇರ್ತದ. ನಂತರ ನಿಮ್ಮ ಜನ್ಮ ದಿನಾಂಕದ ಅದು ಹೇಳಿದ್ನ. ಆಮೇಲೆ ಯಾವ ಸಂಖ್ಯೆಗೆ ಯಾವ ಸಂಖ್ಯೆ ಆಗ್ತದೆ ಅಂದ್ರೆ ನಿಮ್ಮ ಹುಟ್ಟಿದ ಬರ್ತ್ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಯಾವ ಸಂಖ್ಯೆ ಮಿತ್ರರು ಮತ್ತು ಯಾವ ಸಂಖ್ಯೆ ಶತ್ರುಗಳು ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಇರ್ತದ. ನಂತರ ನಿಮಗೆ ಮದುವೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಹುಟ್ಟಿದ ದಿನಾಂಕದ ಅನುಗುಣವಾಗಿ ನಿಮ್ಮ ಮದುವೆ ದಿನಾಂಕಗಳು ಯಾವ ಆಗಿರ್ತವೆ, ಯಾವ ಆಗಿರ್ಬೇಕು, ಯಾವಾದ್ರೆ ಚೆನ್ನಾಗಿರ್ತವೆ. ಅದಲ್ಲದೆ ಯಾವ ಡೇಟಿಗೆ ಕಾಮನ್ ಆಗಿ ಯಾವೆಲ್ಲ ಡೇಟಿಗೆ ಯಾವೆಲ್ಲ ದಿನಾಂಕಗಳಿಗೆ ಮದುವೆ ಆಗ್ಬೇಕು, ಅದು ಬಿಟ್ಟು ಬೇರೆ ದಿನಾಂಕಗಳಲ್ಲಾದ್ರೆ ಏನೆಲ್ಲ ಎಫೆಕ್ಟ್ ಆಗ್ತಾವ, ಅದರ ದುಷ್ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಅದು ಒಂದು ವಿಷಯ ಇರ್ತದೆ. ಅದು ಒಂದು ತಿಳಿಸ್ಕೊಡ್ತೀವಿ. ಇದೆಲ್ಲ ಬೇಸಿಕ್ ನಲ್ಲಿ ನಾನು ತಿಳಿಸ್ಕೊಡ್ತೇವಂತ ವಿಷಯಗಳು. ಆನಂತರ ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಯಾವ ಯಾವ ಸಂಖ್ಯೆಗಳು ಬಂದ್ರೆ ಮದುವೆ ಅಡಚಣೆಗಳಾಗ್ತಾವ, ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಯಾವ್ಯಾವ ಸಂಖ್ಯೆಗಳು ಬಂದ್ರೆ ಮದುವೆ ಅಡಚಣೆಗಳಾಗ್ತಾವ ಅಥವಾ ಮದುವೆ ಡಿಲೇ ಆಗ್ತಾವ ಅನ್ನೋದ್ರ ಬಗ್ಗೆನೂ ಕೂಡ ಅದರಲ್ಲಿ ಅದು ಒಂದು ಸಬ್ಜೆಕ್ಟ್ ಕೂಡ ಇರ್ತದೆ. ನಂತರ ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ಆಗ ನಿಮ್ಮ ವಾಹನ ಸಂಖ್ಯೆ ಮತ್ತು ನಿಮ್ಮ ಮನೆಯ ಸಂಖ್ಯೆ ನಿಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರ್ತವೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಹೇಳಿಕೊಡ್ತೀನಿ. ನಿಮ್ಮ ಮೊಬೈಲ್ ಸಂಖ್ಯೆ ಎಷ್ಟು ನಿಮಗೆ ಪರಿಣಾಮ ಬರ್ತದ, ನಿಮ್ಮ ವಾಹನ ಸಂಖ್ಯೆ, ನಿಮ್ಮ ಮನೆ ಸಂಖ್ಯೆ, ಪ್ರತಿಯೊಂದು ನಿಮ್ಮ ಫ್ಲಾಟ್ ಆಗ್ಬೋದು, ಪ್ಲಾಟ್ ಆಗ್ಬೋದು, ಏನೇ ತಗೊಳ್ರಿ ನೀವು
ಇದು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದ ಅದ್ರ ಆ ನಿಮ್ಮ ಶತ್ರುವಿನ ಸಂಖ್ಯೆಯಾಗಿ ಬಂದಿತ್ತು ಅಂದ್ರೆ ಅದು ಏನೆಲ್ಲ ಎಫೆಕ್ಟ್ ಕೊಡ್ತದ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅದು ನಮ್ಮ ಬೇಸಿಕ್ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ 8ನೇದು ನಿಮ್ಮ ಇನ್ನರ್ ಪರ್ಸನಾಲಿಟಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವ್ಯಕ್ತಿತ್ವ ಇರ್ತದ, ಅದು ಯಾವಾಗ ಹೊರಗಡೆ ಬರ್ತದ, ಅದು ಇನ್ನರ್ ಪರ್ಸನಾಲಿಟಿ ಯಾವ ರೀತಿ ಇರ್ತದ, ಯಾವ ರೀತಿ ನೋಡ್ಕೊಳ್ಬೇಕು, ಅದಲ್ಲದೆ ಅದು ಎಷ್ಟು ವಯಸ್ಸಿಗೆ ನಮ್ಮ ಇನ್ನರ್ ಪರ್ಸನಾಲಿಟಿ ಬಯಲಿಗೆ ಬೀಳ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಇದು ಒಂದು ವಿಷಯ ಕೂಡ ನಮ್ಮ ಬೇಸಿಕ್ ನಲ್ಲಿ ಆಡ್ ಆಗಿರ್ತದೆ. ಆಮೇಲೆ ನಿಮ್ಮ ಹೆಸರಿನ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆನ ಪಿರಾಮಿಡ್ಗಳನ್ನ ಹೇಗೆ ಕಂಡುಹಿಡಿಯಬೇಕು, ಪಿರಾಮಿಡ್ ಅಂದ್ರೆ ಏನು, ಪಿರಾಮಿಡ್ಗಳನ್ನ ಹೇಗೆಲ್ಲ ಕಂಡುಹಿಡಿಯಬೇಕು, ನಮ್ಮ ಮೊಬೈಲ್ ನಂಬರ್ ಪಿರಾಮಿಡ್ ಯಾವ ತರ ಇರಬೇಕು, ನಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತ್ ಪಿರಾಮಿಡ್ ಯಾವ ತರ ಇದ್ರೆ ಏನಾಗುತ್ತೆ, ಅದ್ರ ಬಗ್ಗೆ ಕೂಡ ಪಿರಾಮಿಡ್ ಹಾಕಿ ನಿಮ್ಗೆ ವಿವರಣೆಯಾಗ ಸಹಿತ ನಿಮ್ಗೆ ನನ್ನ ಬೇಸಿಕ್ ತರಗತಿಯಲ್ಲಿ ಇದು ಕಲಿಸ್ಕೊಡ್ತೀನಿ. ಇದಲ್ಲದೆ ಸಾಕಷ್ಟು ವಿಷಯಗಳನ್ನ ಬರ್ತಾವೆ ಬೇಸಿಕ್ ನಲ್ಲಿ. ಅದ್ರ ಮೇನ್ ಅಂದ್ರೆ ಇವು ನಾನು ಹೇಳಿದ್ವಲ್ಲ, ಇವು ಕಂಪಲ್ಸರಿ ಆಗಿ ನಾನು ಹೇಳ್ತೀನಿ. ಅದಲ್ಲದೆ ಕೆಲವೊಂದು ವಿಚಾರಗಳು ಕ್ಲಾಸ್ ತರಗತಿ ತಗೋಬೇಕಾದ್ರೆ ಕೆಲವೊಂದು ವಿಚಾರಗಳು ಬರ್ತಿರ್ತವೆ, ಅಂತವಕ್ಕೂ ಕೂಡ ನಾನು ಸಾಧ್ಯ ಆದಷ್ಟು ಹೇಳಿಕೊಡುವಂತ ಒಂದು ಇದು ಮಾಡ್ತೀನಿ. ನೆಕ್ಸ್ಟ್ ಇದು ಬೇಸಿಕ್ ನಲ್ಲಿ. ಇನ್ನು ಅಡ್ವಾನ್ಸ್ ನಲ್ಲಿ ಏನೇನು ಬರ್ತವೆ ನಾನು ಯಾಕಂದ್ರೆ ಹೇಳಿದ್ದೀನಿ ಬೇಸಿಕ್ ಮತ್ತು ಅಡ್ವಾನ್ಸ್ ಎರಡು ತಗೊಂತೀನಿ ಅಂತ ಹೇಳಿ. ಅದಕ್ಕೋಸ್ಕರ ಬೇಸಿಕ್ ಒಂದು ಫೀಸೇ ಬೇರೆ ಇದೆ, ಅಡ್ವಾನ್ಸ್ ಫೀಸೇ ಬೇರೆ ಇದೆ. ಯಾರಿಗೆಲ್ಲ ಬೇಸಿಕ್ ಇಷ್ಟ ಇದೆ ಬೇಸಿಕ್ ತಗೋಬಹುದು, ಯಾರಿಗೆಲ್ಲ ಅಡ್ವಾನ್ಸ್ ಇಷ್ಟ ಇದೆ ಅಡ್ವಾನ್ಸ್ ತಗೋಬಹುದು. ಅಡ್ವಾನ್ಸ್ ನಲ್ಲಿ ಏನೇನು ಬರ್ತವೆ ಅಂದ್ರೆ 81 ಕಾಂಬಿನೇಷನ್ಗಳು. ಅಂದ್ರೆ 191, 192, 193, 194 ಈ ತರ ಡೇಟ್ ಆಫ್ ಬರ್ತ್ ನಲ್ಲಿ ಹುಟ್ಟಿದವರಿಗೆ ಈಗ ನಿಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕ ಕೂಡಿದಾಗ ಏನ ಬರ್ತದ ಅದನ್ನ ಕಾಂಬಿನೇಷನ್ಗಳು ಅಂತಾರೆ. ತಿಳ್ಕೊಡ್ರಿ, ನೀವು 5ನೇ ತಾರೀಕು ಹುಟ್ಟಿದ್ರಿ ಎಲ್ಲಾನು ಕೂಡಿಸಿ 6 ಬರ್ತದೆ 5 and 6 ಕಾಂಬಿನೇಷನ್ ಅಂತೀವಿ. 1ನೇ ತಾರೀಕು ಹುಟ್ಟಿ ಎಲ್ಲಾನು ಸೇರಿಸಿದಾಗ ಡೇಟು ಮಂತು ಮತ್ತು ವರ್ಷ ಎಲ್ಲಾನು ಕೂಡಿಸಿದಾಗ ಅದು ಸಿಂಗಲ್ ಡಿಜಿಟ್ ಮಾಡಿಕೊಂಡಾಗ ಅದು 2 ಬಂದ್ರೆ 1 and 2 ಕಾಂಬಿನೇಷನ್ ಅಂತೀವಿ. ಈ ತರ ಇದ್ದಾಗ 81 ಕಾಂಬಿನೇಷನ್ಗಳಾಗ್ತಾವ. ಒಂದರಿಂದ ತಗೊಂಡ್ರೆ ಅದು 9 ಕಾಂಬಿನೇಷನ್, 1ರಿಂದ 9 ತನಕ 9 ಕಾಂಬಿನೇಷನ್ ಆದ್ರೆ 9 81 ಕಾಂಬಿನೇಷನ್ಗಳು ಬರ್ತಾವೆ. ಈ 81 ಕಾಂಬಿನೇಷನ್ಗಳು ಯಾವ ರೀತಿ ಇರ್ತಾವ, ವ್ಯಕ್ತಿತ್ವ ಹೆಂಗಿರ್ತದ ಅದ್ರ ಬಗ್ಗೆ ಅಡ್ವಾನ್ಸ್ ತರಗತಿಯಲ್ಲಿ ಹೇಳಿಕೊಡ್ತೀವಿ. ನಂತರ ಮೊಬೈಲ್ ನ್ಯೂಮರಾಲಜಿ, ಅಡ್ವಾನ್ಸ್ ನಲ್ಲಿ ಮೊಬೈಲ್ ನ್ಯೂಮರಾಲಜಿ ಅಂದ್ರೆ ಏನು, ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಯಾವ್ಯಾವ ಸಂಖ್ಯೆಗಳು ಎಲ್ಲೆಲ್ಲಿ ಬಂದಾವ, ಅದರದ್ದು ಪ್ರಭಾವ ಯಾವ ರೀತಿ ಇರ್ತದ, ಆ ರೀತಿ ಬಂದಾಗ ಕಂಜಂಕ್ಷನ್ ಅಂದ್ರೆ ಜೋಡಿ ಮೇಲೆ ಕೆಲವೊಂದು ಸಂಖ್ಯೆಗಳು ಬಂದಾಗ ಏನೆಲ್ಲ ನಿಮ್ಗೆ ಎಫೆಕ್ಟ್ ಆಗ್ತದ, ಏನೆಲ್ಲ ಪ್ರಭಾವ ಬೀರ್ತಾವ ನಿಮಗೆ, ಅದರ ಬಗ್ಗೆನೂ ಕೂಡ ನಿಮ್ಗೆ ಇದರಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಹೆಲ್ತ್ ನ್ಯೂಮರಾಲಜಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಯಾವ್ಯಾವೆಲ್ಲ ಹೆಲ್ತ್ ಇಶ್ಯೂಸ್ಗಳು ಬರ್ತವೆ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಗೆ ಯಾವೆಲ್ಲ ಹೆಲ್ತ್ ಇಶ್ಯೂಸ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಅಡ್ವಾನ್ಸ್ ತರಗತಿನಲ್ಲಿ ಇರ್ತದೆ. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ ಅಂದ್ರೆ ಕೊನೆಯ 2, ನಿಮ್ಮ ಮೊಬೈಲ್ ಸಂಖ್ಯೆಯ ಕೊನೆಯ 2 ಅಕ್ಷರಗಳು, ಕೊನೆಯ 2 ಸಂಖ್ಯೆಗಳು ಎಷ್ಟೆಲ್ಲ ಪ್ರಭಾವ ಬೀರ್ತಾವ ನಿಮಗೆ, ಅವು ಏನೆಲ್ಲ ಯಾವ ರೀತಿ ಇದ್ರೆ ಏನೆಲ್ಲ ಪ್ರಭಾವ ಬೀರ್ತಾವ ನಿಮ್ಮ ಮೇಲೆ ಅಂತಕ್ಕಂಥದ್ದು ಕೂಡ ಅದು ಮೊಬೈಲ್ ಸಂಖ್ಯೆ ಕೂಡ ಅದು ಕೊನೆಯ 2 ಡಿಜಿಟ್ ಕೂಡ ಎಷ್ಟು ಪ್ರಭಾವ ಬೀರ್ತದೆ ಅಂತ ಕೂಡ ಹೇಳಿಕೊಡ್ತದೆ. ನೆಕ್ಸ್ಟ್ ನೇಮ್ ನ್ಯೂಮರಾಲಜಿ. ರಾಮಚಂದ್ರ ಅವರೇ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ನೇಮ್ ನ್ಯೂಮರಾಲಜಿ ಅಂದ್ರೆ ನೀವು ಇಟ್ಟಿರ್ತಕ್ಕಂಥ ಹೆಸರೇನಿದೆಯಲ್ಲ, ನಿಮ್ಮ ಟೋಟಲ್ ಒಂದು ಹೆಸರು ಅಂತ ಇರ್ತಲ್ಲ, ಆ ಹೆಸರನ್ನ ಟೋಟಲ್ ಮಾಡಿದಾಗ ಟೋಟಲ್ ಎಷ್ಟು ಬರ್ತದೆ, ಸಿಂಗಲ್ ಡಿಜಿಟ್ ಮಾಡಿಕೊಂಡಾಗಲಿ ಅಥವಾ ಡಬಲ್ ಡಿಜಿಟ್ ಮಾಡಿದಾಗಲಿ ಅದು ಟೋಟಲ್ ಡಬಲ್ ಡಿಜಿಟೇ ಬರ್ತದೆ. ಡಬಲ್ ಡಿಜಿಟ್ ಮಾಡಿದಾಗ ಅದು ಎಷ್ಟು ಬರ್ತದ ನಂಬರ್, ಅದರದ್ದು ಪ್ರಭಾವ ಯಾವ ರೀತಿ ಇರ್ತದೆ ತಿಳ್ಕೊಡ್ರಿ. ನಿಮ್ಮ ನೇಮ್ ಟೋಟಲ್ ಮಾಡಿದಾಗ ಆ ಸಂಖ್ಯೆಗಳು ಯಾವ ರೀತಿ ಟೋಟಲ್ ಮಾಡ್ಬೇಕು ಅನ್ನೋದು ನಮ್ಗೆ ಹೇಳಿಕೊಡ್ತೀನಿ ನಿಮ್ಗೆ. ಆ ರೀತಿ ಟೋಟಲ್ ಮಾಡಿದಾಗ ಏನ್ ಬರ್ತದ, ಮಿನಿಮಮ್ 3 ಸ್ಟಾರ್ಟ್ ಆಗ್ತದೆ, 3 to 100 ತನಕ, 3 ಸಂಖ್ಯೆಯಿಂದ ಹಿಡ್ಕೊಂಡು 100 ಸಂಖ್ಯೆವರೆಗೂ ನಿಮ್ಮ ಸಂಖ್ಯೆಗಳು ಎಷ್ಟು ಬರ್ತಾವ ಟೋಟಲ್ ಮಾಡಿದಾಗ ಅದರದ್ದು ಪ್ರಭಾವ ಯಾವ ರೀತಿ ಇರ್ತದ, ಯಾವ್ಯಾವ ಟೋಟಲ್ ಮಾಡಿದಾಗ ಯಾವ್ಯಾವ ಸಂಖ್ಯೆ ಬರಬೇಕು, ಟೋಟಲ್ ಯಾವ ರೀತಿ ಇಟ್ಕೊಳ್ಬೇಕು ನೇಮ್ ಇಡುವಾಗ ಕೂಡ, ಅದು ನೇಮ್ ನ್ಯೂಮರಾಲಜಿ. ಇದು ಅಡ್ವಾನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೇಮ್ ಇನ್ ಲೆಟರ್ಸ್ ಅಂದ್ರ ನಿಮ್ಮ ಹೆಸರಿನ ನಡುವೆ ಲೆಟರ್ಸ್ಗಳು ಎಲ್ಲೆಲ್ಲಿ ಬಂದ್ರೆ ಏನೇನು ಎಫೆಕ್ಟ್ ಆಗ್ತದ, ನಿಮ್ಮ ಲೆಟರ್ಸ್ ನಿಮ್ಮ ನೇಮ್ ನಲ್ಲಿ ಲೆಟರ್ಸ್ಗಳು ನಡುವೆ ಎಲ್ಲೆಲ್ಲಿ ಬಂದ್ರೆ ಯಾವ್ಯಾವ ಲೆಟರ್ಸ್ ಎಲ್ಲೆಲ್ಲಿ ಬಂದ್ರೆ ಈಗ ತಿಳ್ಕೊಡ್ರಿ. SH ಬಂದ್ರೆ ಎಲ್ಲಿ ಇರ್ತದ, ಆಮೇಲೆ LL ಬಂದ್ರೆ ಏನಿರ್ತದ, SH ಬಂದ್ರೆ ಏನಿರ್ತದ, ASH ಬಂದ್ರೆ ಏನಿರ್ತದ, KS ಬಂದ್ರೆ ಏನಿರ್ತದ, SK ಬಂದ್ರೆ ಏನಿರ್ತದ, ನಿಮ್ಮ ನಡುವೆ ಅಂದ್ರೆ ನಿಮ್ಮ ಹೆಸರಿನ ನಡುವೆ ಈ ತರ ಬಂದಾಗ ಅದ್ರ ಪ್ರಭಾವ ಹೆಂಗಿರ್ತದ, ಆ ವ್ಯಕ್ತಿ ಹೆಂಗಿರ್ತಾರ, ಯಾವ ರೀತಿ ಇರ್ತಾರ ಅನ್ನೋದ್ರ ಬಗ್ಗೆ ಕೂಡ ನೇಮ್
ನೇಮ್ ಇನ್ ಲೆಟರ್ಸ್ ನಲ್ಲಿ ಅದು ಒಂದು ಕೂಡ ಒಂದು ಸಬ್ಜೆಕ್ಟ್ ಇದೆ. ಅದನ್ನು ಕೂಡ ಅದು ಅಡ್ವಾನ್ಸ್ ನಲ್ಲೇ ಹೇಳ್ತೀನಿ. ಅದರ ಜೊತೆಗೆ ಅಡ್ವಾನ್ಸ್ ನಲ್ಲಿ ಮೊಬೈಲ್ ಕ್ಯಾಲ್ಕುಲೇಟ್ ಮಾಡುವಂತ ಒಂದು ಆಪ್ ಇದೆ, ಅದನ್ನ ನಾನು ಫ್ರೀ ಆಗಿ ಕೊಡ್ಬೇಕಂತ ವಿಚಾರ ಅಲ್ಲ. ಮತ್ತು ಬೇಸಿಕ್ ನಲ್ಲಿ ಒಂದು ಆಪ್ ಇದೆ, ಮೊಬೈಲ್ ನ್ಯೂಮರಾಲಜಿ ಆಪ್ ಅಂತಿದೆ. ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸಾಕು, ವಿತ್ ಪಿರಾಮಿಡ್ ಸಂಗಟ ನಿಮ್ ಡೇಟ್ ಆಫ್ ಬರ್ತ್ ಹಾಕ್ರಿ, ನಿಮ್ ಮೊಬೈಲ್ ನಂಬರ್ ಹಾಕ್ರಿ, ನಿಮ್ ವೆಹಿಕಲ್ ನಂಬರ್ ಹಾಕ್ರಿ, ಏನೇ ಹಾಕ್ರಿ, ವಿತ್ ಪಿರಾಮಿಡ್ ಸಂಗಟ ನಿಮ್ಗೆ ಅದು ಟೋಟಲ್ ಬಂದು ಬಿಡ್ತದೆ. ಅಂಥದ್ದೊಂದು ಮೊಬೈಲ್ ಆಪ್ ಕೂಡ ನಾನು ಉಚಿತವಾಗಿ ತರಗತಿಯಲ್ಲಿ ಭಾಗವಹಿಸೋರಿಗೆ ಕೊಡ್ತಾ ಇದ್ದೀನಿ. ಇದು ನನ್ನ ಬೇಸಿಕ್ ಮತ್ತು ಅಡ್ವಾನ್ಸ್ ನಲ್ಲಿ ಬರುವಂತ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಈಗ ಒಂದು ಅಡ್ವಾನ್ಸ್ ನಲ್ಲಿ ಎಕ್ಸಾಂಪಲ್ ಹೇಳಿದೆ, ನಮ್ಗೆ SH ಬಂದ್ರೆ LL ಬಂದ್ರೆ SH ಯಾರ್ಯಾರಿಗೆಲ್ಲ SH ಇದೆ ನಿಮ್ಗೆ ಗೊತ್ತಿದೆ, ಸಾಕಷ್ಟು ಹೇಳೋಗಿಲ್ಲ, ಆಲ್ರೆಡಿ ಕಲ್ತಿದ್ದಾರೆ. ಅವರು ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿರ್ತಾರೆ. SH ಯಾರಿಗೆಲ್ಲ ಬಂದಿರ್ತದೋ ಅಂತವ್ರಿಗೆಲ್ಲ ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿರ್ತಾರೆ. ಜೊತೆಗೆ ಲೈಫ್ ನಲ್ಲಿ ಅವ್ರ ಜೀವನ ಪರ್ಯಂತ ಯಾವಾಗಾದ್ರೂ ಕೂಡ ಒಂದು ಸಲನಾದ್ರೂ ಅವ್ರಿಗೆ ಸರ್ಜರಿ ಆಗುವಂತ ಸಾಧ್ಯತೆಗಳು 100% ಇರ್ತದೆ. ಒಂದು ಮೇಜರ್ ಸರ್ಜರಿ, ಬಟ್ ಸರ್ಜರಿ ಮಾತ್ರ ಅವ್ರಿಗೆ ಆಗ್ತದೆ. ಮತ್ತೆ ಹಣಕಾಸಿಗೆ ಯಾವತ್ತೂ ತೊಂದರೆ ಇರೋದಿಲ್ಲ ಇವರಿಗೆ. ಜೀವನದಾಗ ಯಾವತ್ತೂ ಹಣಕಾಸಿನ ತೊಂದರೆ ಇರೋದಿಲ್ಲ. ಇಲ್ಲೇ ಬರ್ತಿರ್ತದೆ, ಹಿಂಗ್ ಖಾಲಿ ಆಯ್ತು ಅನ್ನೋದ್ರಾಗ ಮತ್ತೆ ಫ್ಲೋ ಆಗ್ತಿರ್ತದೆ, ಖಾಲಿ ಆಯ್ತು ಅನ್ನೋದ್ರಾಗ ಮತ್ತೆ ಫ್ಲೋ ಆಗ್ತಿರ್ತದೆ, ಈ ತರ. ಆಮೇಲೆ ಯಾರಿಗೆಲ್ಲ MG ಇದೆ, ಯಾರಿಗೆಲ್ಲ AR ಇದೆ, ಯಾರಿಗೆಲ್ಲ RA ಇದೆ, ಈ ತರ ನಿಮ್ಮ ಹೆಸರಿನ ನಡುವೆ ಇಂತಿಂತ ಲೆಟರ್ಸ್ ಗಳು ಬಂದಾಗ ಈಗ ತಿಳ್ಕೊಡ್ರಿ, ಮೇಲ್ ಅಂತಂದ್ರೆ ಅದಕ್ಕೆ MALA ಯಾರಿಗಿದೆ ಅಥವಾ MAL ಯಾರಿಗೆಲ್ಲ ಹೆಸರಿನಲ್ಲಿ ಬರ್ತದೆ, ಅವ್ರು ಹೆಣ್ಮಕ್ಳಾಗಿದ್ರೆ ತುಂಬಾ ಗಂಡು ಬೀರ್ ತರ ಇರ್ತಾರೆ, ಅಂದ್ರೆ ಗಂಡಿನ ತರ ಅವ್ರ ವರ್ತನೆ ಇರ್ತದೆ. ಅವ್ರ ವರ್ತನೆ ಎಲ್ಲ ಸ್ವಲ್ಪ ಗಂಡಿನ ತರ ಇರ್ತದೆ. ಈ ತರ ನಿಮ್ಮ ಒಂದು ಹೆಸರಿನಲ್ಲಿ ಇರ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆ ಅಂತ ಬಂದಾಗ ಯಾರಿಗೆಲ್ಲ 32 ಮೊಬೈಲ್ ಸಂಖ್ಯೆ ಇದಾವ ನೋಡ್ಕೊಡ್ರಿ. ಯಾರಿಗೆಲ್ಲ 32, 32 ಅಥವಾ 23 ಇದೆ, ಸ್ವಲ್ಪ ನಿಮ್ಗೆ ಮಕ್ಕಳಾಗಿದ್ರೆ ಮಕ್ಕಳಿಂದ ನಿಮ್ಗೆ ಸ್ವಲ್ಪ ತೊಂದರೆ ಇರ್ತದೆ. ಯಾವುದೇ ರೀತಿಯಿಂದ ನೀವು ಮಕ್ಕಳ ಬಗ್ಗೆ ವಿಚಾರ ಮಾಡ್ತಿರ್ತೀರಿ ಜಾಸ್ತಿ, ಅಥವಾ ಮಕ್ಕಳ ಬಗ್ಗೆನೇ ಟೆನ್ಷನ್ ಇರ್ತದೆ, ಅಥವಾ ಮಕ್ಕಳು ನಿಮ್ ಮಾತು ಕೇಳಂಗಿಲ್ಲ, ಏನೇ ಇರ್ಲಿ, ಟೋಟಲ್ ಓವರಲ್ ಆಗಿ ಮಕ್ಕಳ ಬಗ್ಗೆನೇ ನಿಮ್ಗೆ ಥಿಂಕ್ ಇರ್ತದ. ಯಾರಿಗೆಲ್ಲ 2332 ನಿಮ್ಮ ಮೊಬೈಲ್ ಸಂಖ್ಯೆ ಇದಾವೆ. ಇನ್ನು ಯಾರಿಗೆಲ್ಲ 54, 45 ಮೊಬೈಲ್ ಸಂಖ್ಯೆ ನಡುವಲ್ಲಿ ಬರ್ತಾವ, ಅವ್ರು ನೋಡ್ರಿ, ಏನಾದ್ರೂ ಒಂದು ಲಿಟಿಗೇಷನ್ ಇರ್ತದ, ಹಾಸ್ಪಿಟಲೈಸ್ ಅಂತ ಇರ್ತದ, ಪೊಲೀಸ್ ಸ್ಟೇಷನ್ ಅಂತ ಇರ್ತದ, ಕೋರ್ಟ್ ಕಚೇರಿ ಅಂತ ಇರ್ತದ, ಏನಾದ್ರೂ ಒಂದು ಇರ್ತದ. ಇಲ್ಲ ಮನೆಗೆ ಯಾರಾದ್ರೂ ಅಕ್ಕ ತಂಗಿದಿರ್ತಾರೆ, ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂತ ಇರ್ತದ. ಇದು ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಈ ತರ ಸಾಕಷ್ಟು ವಿಷಯಗಳದಾವ. ಯಾರಿಗೆಲ್ಲ ಹೆಸರಿನಲ್ಲಿ LL ಬರ್ತದೋ ಅಥವಾ ILL ಬರ್ತದೋ, ಇವ್ರು ಯಾವ ರೀತಿ ಇರ್ತದೋ, ಇದು ಹೆಸರು ಬರಬಾರ್ದು. LL ಬಂದ್ರೆ ಓಕೆ, ILL ಬಂದ್ರೆ ಸ್ವಲ್ಪ ರೋಗಗ್ರಸ್ತರಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಹಾಸ್ಪಿಟಲೈಸ್ ಇರ್ತಕ್ಕಂಥದ್ದು, ಈ ತರ ಬರ್ತಕ್ಕಂಥ. ಹಾಸ್ಪಿಟ್ಲಿಗೆ ಹೆಸರು ಇಡ್ಬೇಕಾದ್ರೆ ಒಟ್ಟು ಚೆನ್ನಾಗಿರ್ತದೆ. ಯಾವುದು ILL ಹಾಸ್ಪಿಟ್ಲಿಗೆ ಹೆಸರು ಇಡ್ಬೇಕಾದ್ರೆ ಚೆನ್ನಾಗಿರ್ತದೆ, ಬಟ್ ಮನುಷ್ಯ ಇಟ್ಟಾಗ ಅವನ ಹಾಸ್ಪಿಟ್ಲೈಸ್ ಆಗ್ತದೆ. ಇದು ಲಾಜಿಕ್ ಇರ್ತಾವ, ಕೆಲವೊಂದು ಸಿಂಪಲ್ ಲಾಜಿಕ್ಗಳಿವೆಲ್ಲ. ಇಂಥವೆಲ್ಲ ವಿಷಯಗಳನ್ನ ನನ್ನ ತರಗತಿಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿಕೊಡ್ತೀನಿ. ಅದರಲ್ಲಿ ಅಡ್ವಾನ್ಸ್ ಬೇರೆ ಇರ್ತದ, ಬೇಸಿಕ್ ಬೇರೆ ಇರ್ತದ, ಅದ್ರ ಫೀಸ್ಗಳು ಬೇರೆ ಬೇರೆ ಅಂತ ಹೇಳಿದೀನಿ. ಇದು ಆದ ನಂತರ ಮತ್ತೆ ಯಾರಿಗಾದ್ರೂ ಇಚ್ಛೆ ಇದ್ರೆ ನಾನು ಮತ್ತೆ ವೈದಿಕ್ ನ್ಯೂಮರಾಲಜಿ ಮತ್ತೆ ವೈದಿಕ ಅಡ್ವಾನ್ಸ್ ಅಂಡ್ ಬೇಸಿಕ್ ಅದನ್ನು ಮಾಡ್ತೀನಿ. ಅದಂತರ ನಾನು ನಿಮ್ಗೆ ಹೇಳಿದೆ, ಸ್ವಿಚ್ ವರ್ಡ್ ಕ್ಲಾಸ್ ಮಾಡ್ತೀನಿ, ಬ್ಲ್ಯಾಕ್ ಮ್ಯಾಜಿಕ್, ಇನ್ನು ಸಾಕಷ್ಟು ವಿಷಯಗಳು ಅದಾವ ನಮ್ಮ ಹತ್ರ ಮಾಡೋದಕ್ಕೆ. ಬಟ್ ನಾನು ಕಾನ್ಸಂಟ್ರೇಟ್ ಇರೋದೆಲ್ಲ ಸಂಖ್ಯಾಶಾಸ್ತ್ರದ ಬಗ್ಗೆ. ಇನ್ನ ಒಂದು ಬೇಸಿಕ್ ಯಾರು ಮಾಡ್ತೀರಾ, ಬೇಸಿಕ್ ಮಾಡಿದ್ರೆ ಸ್ವಲ್ಪ ಲೋಸೋ ಗ್ರಿಡ್ ಬಗ್ಗೆ ಸ್ವಲ್ಪ ನಾನು ಹೇಳೋದಿಲ್ಲ, ಆದ್ರೂ ಕೆಲವು ಮಂದಿ ಪೈಥಾಗರಸ್ ಲೋಸೋ ಗ್ರಿಡ್ ಬಗ್ಗೆ ಹೇಳಿಕೊಡ್ರಿ ಅಂತ. ಆ ಸ್ವಲ್ಪ ಲೋಸೋ ಗ್ರಿಡ್ ಬಗ್ಗೆ ಕೆಲವೊಂದು ಮಾಹಿತಿ ಅದನ್ನ PDF ಸಂಘಟ ನಿಮ್ಗೆ ಹೇಳ್ತೀನಿ ಬಿ, ಸ್ವಲ್ಪ ಕೊಡ್ತೀನಿ ಬಿ, ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ. ಯಾಕಂದ್ರೆ ನಾನು ಅದ್ರ ಡೆಪ್ತ್ ಕಲ್ತಿಲ್ಲ, ನಾನು ಕಲಿಯಕ್ಕೂ ಹೋಗಿಲ್ಲ. ಯಾಕಂದ್ರೆ ಅದ್ರ ರಿಸಲ್ಟ್ ಅಷ್ಟು ನನ್ಗೆ ತಿಳಿದ ಮಟ್ಟಿಗೆ ಅಷ್ಟು ಬರೋದಿಲ್ಲ. ಸ್ವಲ್ಪ ಕುವಾ ನಂಬರ್ ಅಂದ್ರೆ ಏನು, ಯಾವ ರೀತಿ ಮೇಲ್ ಕುವಾ ನಂಬರ್ ಯಾವ ರೀತಿ, ಫಿಮೇಲ್ ಕುವಾ ನಂಬರ್ ಯಾವ ರೀತಿ, ಆಮೇಲೆ ಕೆಲವೊಂದು ಡೀಟೇಲ್ಸ್ ಮೇನ್ ಇಂಪಾರ್ಟೆಂಟ್ ಏನಲ್ಲ, ಅದನ್ನು ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಮ್ಯಾಕ್ಸಿಮಮ್ ನಂದಿರೋದೆಲ್ಲ ಚಾಲಿಡನ್ ಪದ್ಧತಿನೇ. ಸುಮ್ಮನೆ ಇದು ಒಂದು ಇರ್ಲಿ ಕೇಳ್ತಾ ಇದಾರೆ ಜನ ಅಂತೇಳಿ ಒಂದು ಲೋಸೋ ಗ್ರೇಡ್ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಬೇಸಿಕ್ ನಲ್ಲಿ ಮಾತ್ರ ನಾನು ಇದ್ರ ಬಗ್ಗೆ ಹೇಳಿಕೊಡ್ತೇನೆ. ಅಡ್ವಾನ್ಸ್ ನಲ್ಲಿ ಮಾತ್ರ 81 ಕಾಂಬಿನೇಷನ್, ನೇಮ್ ನ್ಯೂಮರಾಲಜಿ, ಮೊಬೈಲ್ ನ್ಯೂಮರಾಲಜಿ, ಹೆಲ್ತ್ ನ್ಯೂಮರಾಲಜಿ, ಲೆಟರ್ಸ್ ಇನ್ ನೇಮ್ ಇನ್ ಲೆಟರ್ಸ್ ನಲ್ಲಿ, ಅದ್ರ ನಿಮ್ಮ ಲೆಟರ್ಸ್ ನಲ್ಲಿ ಯಾವ ಸಂಖ್ಯೆ ಲೆಟರ್ಸ್ ನಿಮ್ಮ ನೇಮ್ ನಲ್ಲಿ ಲೆಟರ್ಸ್ ಗಳು ಬಂದಾಗ ಯಾವ ರೀತಿ ಇರ್ತಾರ ವ್ಯಕ್ತಿತ್ವ ಅನ್ನೋದ್ರ ಬಗ್ಗೆ ಕೂಡ ನಾನು ಸಂಕ್ಷಿಪ್ತವಾಗಿ ವಿವರಣೆ. ಸಂಕ್ಷಿಪ್ತ ಅನ್ನೋದು ಬೇಸಿಕ್ ನಲ್ಲಿ ಬರ್ತದ, ಇಲ್ಲಿ ಅಡ್ವಾನ್ಸ್ ನಲ್ಲಿ ವಿವರಣೆ ಸಂಘಟ ವಿವರಿಸಿ ಹೇಳ್ಬೇಕಾಗ್ತದ. ಇದು ನನ್ನ ತರಗತಿಯಲ್ಲಿರ್ತಕ್ಕಂಥ ವಿಷಯಗಳು. ಯಾರಿಗೆಲ್ಲ ಇಚ್ಛೆ ಇದೋ ನಿಮ್ಮ ಗ್ರೂಪ್ ನಲ್ಲಿ ಆದ್ರೂ ಶೇರ್ ಮಾಡ್ರಿ, ಅಥವಾ ನಿಮ್ಗೆ ಯಾರಿಗಾದ್ರೂ ಸೇರ್ಬೇಕಂತಂದ್ರೆ ನಾಳೆ 23ನೇ ತಾರೀಕು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ತಿಂಗಳು 23ನೇ ತಾರೀಕು. ಯಾರಿಗೆಲ್ಲ ಇಚ್ಛೆ ಇದೋ ಬೇಸಿಕ್ ಬೇಕಾದ್ರೆ ಬೇಸಿಕ್ ಕಲ್ಕೊಡ್ರಿ, ಅಡ್ವಾನ್ಸ್ ಬೇಕಾದ್ರೆ ಅಡ್ವಾನ್ಸ್ ಕಲ್ಕೊಡ್ರಿ. ಜೊತೆಗೆ ಇದರಲ್ಲಿ ಆ್ಯಪ್ಗಳನ್ನು ಕೂಡ ಕೊಡ್ತೇನೆ ಅಂತ ಹೇಳಿದೀನಿ. ಎಲ್ಲ ಮೊಬೈಲ್ ಆ್ಯಪ್, ಬೇಸಿಕ್ ನಲ್ಲಿ ಮೊಬೈಲ್ ಆ್ಯಪ್ ಬೇರೆ ಕೊಡ್ತೇನೆ, ಮತ್ತೆ ಅಡ್ವಾನ್ಸ್ ನಲ್ಲಿ ನ್ಯೂಮರಾಲಜಿ ಅದು
ಮೊಬೈಲ್ ಬೇರೆ ಇರ್ತದೆ. ಮೊಬೈಲ್ ಸಂಖ್ಯೆ ಯಾವ ರೀತಿ ನಿಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ಸಂಖ್ಯೆಗಳು ಬಂದ್ರೆ ಏನೆಲ್ಲ ಇರ್ತದೆ ಅದರೊಳಗೆ ತಕ್ಕಂಥದ್ದು ಒಂದು ಆ್ಯಪ್ ಇದೆ. ಅದೊಂದು ಎಕ್ಸೆಲ್ ಶೀಟ್ ಆ್ಯಪ್ ಇದೆ. ಅದನ್ನು ನಾನು ಫ್ರೀ ಆಗಿ ಕೊಡುವಂತ ಮನ್ಸು ಮಾಡಿದ್ದೀನಿ, ಫ್ರೀ ಆಗಿ ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಏನಾದ್ರು ಹೇಳೋದಿದ್ರೆ ಒಂದ್ 2 ಮಿನಿಟ್ 5 ಮಿನಿಟ್ ಕೇಳಬಹುದು. ನಿಮ್ಗೆ ಏನಾದ್ರು ಮಾಹಿತಿಗಳು ಬೇಕಾಗಿದ್ರೆ ತರಗತಿ ಈ ತರಗತಿ ಏನೇನು ಹೇಳ್ತೀನಿ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿಗಳು ಬೇಕಿದ್ರೆ, ವಿವರಣೆಗಳು ಬೇಕಿದ್ರೆ ಕೇಳಬಹುದು. ಯಾರಿಗಾದ್ರೂ ಏನಾದ್ರು ಕೇಳಿದ್ರೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಇವಾಗ ಬೇಸಿಕ್ ಅಡ್ವಾನ್ಸ್ ನೀವು ಎರಡು ಒಟ್ಟಿಗೆ ಮಾಡ್ತಾ ಇದ್ದೀರಲ್ವಾ? ಹೌದು ಹೌದು. ಇವಾಗ ನಾವು ಬೇಸಿಕ್ ಸೇರ್ಕೊಳ್ಬೇಕು ಅಂದ್ಕೊಂಡಿದೀವಿ. ನೆಕ್ಸ್ಟ್ ನಮ್ಗೆ ಅಡ್ವಾನ್ಸ್ ಸಪರೇಟ್ ಆಗಿ ಬೇರೆ ಟೈಮ್ ಅಲ್ಲಿ ಮಾಡ್ತೀರಾ ಹೇಗೆ? ಯಾಕೆಂದ್ರೆ ಬರೀ ಬೇಸಿಕ್ ಆದ ಬೇಸಿಕ್ ನಂತರ ಮೇಡಮ್, ಬೇಸಿಕ್ ಆದ ನಂತರನೇ ಅಡ್ವಾನ್ಸ್ ಮಾಡ್ತೀನಿ ನಾನು, ಅಲ್ಲಿವರೆಗೆ ಮಾಡಂಗಿಲ್ಲ. ಓಕೆ, ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬೇಸಿಕ್ ಸೇರೋರು ಮೊದಲು ಸೇರ್ಕೊಳ್ಬಹುದು. ಅಡ್ವಾನ್ಸ್ ಇಲ್ಲ ನನಗೆ ಬೇಸಿಕ್ ನಾಲೆಜ್ ಅದ, ನಾನು ಅಡ್ವಾನ್ಸ್ ಸೇರ್ಕೊಂತಂದಾಗ ಬೇಸಿಕ್ ತರಗತಿ ಮುಗಿದ್ಮೇಲೆ ಒಂದ್ ವಾರ ಬಿಟ್ಟು ಅಡ್ವಾನ್ಸ್ ತರಗತಿ ಮಾಡ್ತೀನಿ. ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ಅದು ಬೇಸಿಕ್ ಕಲ್ತವರಿಗೆ ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ಏನಾದ್ರೂ ಅವ್ರಿಗೆ ತಿಳಿದಿಲ್ಲ ಅಂದ್ರೆ ತಿಳಿಸೋದಕ್ಕಾಗ್ಲಿ, ಅಥವಾ ಏನಾದ್ರೂ ಇನ್ನ ಮಾಹಿತಿ ಅಲ್ಪ ಸ್ವಲ್ಪ ಬೇಕು ನನಗಿನ್ನ ಅಂತ ಅನ್ನೋದ್ರೆ ಅದು ತಿಳಿಸೋದಕ್ಕೋಸ್ಕರ ಒಂದು ವಾರ ಗ್ಯಾಪ್ ಕೊಡ್ತೀನಿ. ಅವ್ರು ಹೋಮ್ ವರ್ಕ್ಸ್ ಒಳಗೆ ಅವ್ರದ್ದು ಕ್ಲಿಯರ್ ಆಯ್ತು ಅಂದ್ಮೇಲೆ ಮತ್ತೆ ನೆಕ್ಸ್ಟ್ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ದಿನ ಸರ್ ಕ್ಲಾಸ್ ಇದು? ಬೇಸಿಕ್ ಕ್ಲಾಸ್ ಇದು 1 ವಾರ ಮೇಡಮ್. ಬೇಸಿಕ್ 1 ವಾರ, ಅಡ್ವಾನ್ಸ್ 1 ವಾರ. ಚೂರು ಹೆಚ್ಚು ಕಡಿಮೆ 1-2 ದಿನ ಹೆಚ್ಚು ಕಡಿಮೆ ಆಗ್ಬಹುದು ಅಷ್ಟೇ. ಕಡಿಮೆ ಅಂತ ಆಗೋದಲ್ಲ. 1-2 ದಿನ ಹೆಚ್ಚಿಗೆ ಆಗ್ಬೋದು, ಕಡಿಮೆ ಅಂತ ಆಗುತ್ತೆ. ರೆಕಾರ್ಡಿಂಗ್ ಬರ್ತದೆ ಮೇಡಮ್, PDF ಬರ್ತದೆ, ರೆಕಾರ್ಡಿಂಗ್ ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು. ವಿಡಿಯೋ PDF ಎಲ್ಲ ಬರ್ತದೆ. ನಿಮ್ಮ ಇಮೇಲ್ ಐಡಿ ಬರ್ತವೆ. ನಾನು ಗ್ರೂಪ್ ನಲ್ಲಿ ಹಾಕಲ್ಲ. ನಿಮ್ಮ ಇಮೇಲ್ ಐಡಿಗಳು ಕೊಡ್ಬೇಕು. ನಿಮ್ಮ ಇಮೇಲ್ ಐಡಿಗೆ ವಿಡಿಯೋ ಬರ್ತಾವ, PDF ಬರ್ತವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಡೌಟ್ ಇದೆ, ಏನಾದ್ರು ಕೇಳೋದಿದೆ? ಯಾರಿಗೇನಿಲ್ವಾ? ಸರಿ, ನಿಮ್ಗೆ ಯಾರಿಗಾದ್ರೂ ಇಚ್ಛೆ ಇದ್ರೆ ನನ್ನ ನಂಬರ್ ಇದೆ, ಇದರಲ್ಲಿ ಕಾಣಿಸ್ತಿರ್ಬೋದು ಬಹುಶಃ. ಇಲ್ಲಾಂದ್ರೆ ನನ್ನ ನಂಬರ್ ಇದೆ, ಗ್ರೂಪ್ ನಲ್ಲಿ ಹಾಕಿರ್ತೀನಿ. ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲಾಂದ್ರೆ ಇನ್ನೊಂದು ನಂಬರ್ ಇದೆ, 2 ನಂಬರ್ ಇದೆ. ಒಂದು ಆಫೀಸ್ ಒಬ್ರು ಮಾಡ್ತಾ ಇದಾರೆ, ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ಅವರು ಕೂಡ ನಿಮ್ಗೆ ಹೇಳ್ತಾರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಎನ್ರೋಲ್ ಆಗ್ರಿ. 23ನೇ ತಾರೀಕು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಪ್ರತಿದಿನ ನಡೀತೇವೆ ತರಗತಿ. ಏನಾದ್ರು ಸ್ವಲ್ಪ ಅಡಚಣೆ ಆದಾಗ 1-2 ದಿನ ಗ್ಯಾಪ್ ಆಗ್ಬೋದು, ಅಷ್ಟು ಬಿಟ್ರೆ. ಇಲ್ಲಾಂದ್ರೆ ಪ್ರತಿದಿನ ನನ್ನ ತರಗತಿ ಇರ್ತಾವೆ. ಯಾಕಂದ್ರೆ ಗ್ಯಾಪ್ ಆದಂಗೆಲ್ಲ ಸ್ವಲ್ಪ ಮರಿತಾರೆ, ಅದಕ್ಕಾಗಿ ನಾನು ಗ್ಯಾಪ್ ಮಾಡಂಗಿಲ್ಲ. ದಿನಕ್ಕೆ ಆದ್ರೆ ಚೆನ್ನಾಗಿರ್ತಾನೆ ಉದ್ದೇಶಕ್ಕೆ ನಾನು ಪ್ರತಿದಿನ ಮುಗಿಸಿ 1 ವಾರದಾಗ ಅದ್ರ ತರಗತಿ ಬೇಸಿಕ್ ಮುಗಿಸ್ತೀನಿ. ನಂತರ 1 ವಾರ ಗ್ಯಾಪ್ ಕೊಡ್ತೀನಿ. ಗ್ರೂಪ್ ನಲ್ಲಿ ಡಿಸ್ಕಸ್ ನಡೀತಾ ಇರ್ತವೆ. ಗ್ರೂಪ್ ನಲ್ಲಿ ನಾನು ಗ್ರೂಪ್ ಚಾಟ್ ಮಾಡ್ತಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಬಹುದು, ಅಥವಾ ಮೊಬೈಲ್ ನಲ್ಲಿ ನಮ್ಗೆ ಕಾಲ್ ಮಾಡಿ ಕೂಡ ನೀವು ಕೇಳಿ ಡೌಟ್ ನ ಕ್ಲಿಯರ್ ಮಾಡಿಕೊಡ್ಬೋದು. ನಂತರನೇ ನಾನು ಅಡ್ವಾನ್ಸ್ ಕ್ಲಾಸ್ ಮಾಡ್ತೀನಿ. ಅಲ್ಲಿವರೆಗೆ ಅಡ್ವಾನ್ಸ್ ಮಾಡಲ್ಲ. ಬೇಸಿಕ್ ಮುಗಿದ್ಮೇಲೆ ಅಡ್ವಾನ್ಸ್ ಮಾಡ್ತೀನಿ. ಏನಾದ್ರು ದಸರಾದವ್ರೆ ನಿಮ್ದು ಮಾಡಿದ ನಂತರ ಅದ್ ಮಾಡ್ತೀನಿ ಅಂತ. 3ನೇ ತಾರೀಕು ನಡೀತಿರೋದು ಅಡ್ವಾನ್ಸ್ ಕ್ಲಾಸ್ ಬೇಸಿಕ್ ಕ್ಲಾಸ್ ಸರ್? ಈ ತಿಂಗಳು ಬೇಸಿಕ್ ಮೇಡಮ್, ಬೇಸಿಕ್ ಆದ್ಮೇಲೆ ಅಡ್ವಾನ್ಸ್ ಮಾಡ್ತೀನಿ 1 ವಾರ. ಸರಿ, ಅಡ್ವಾನ್ಸ್ ಮಾಡ್ತೀರಾ? ನಂದು ಬೇಸಿಕ್ ಆಗಿತ್ತು. ನಾನ್ ಅಡ್ವಾನ್ಸ್ ಕ್ಲಾಸ್ ಸೇರಕ್ ಮುಂಚೆ ನಾನೇನೋ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದೀವಿ. ನಾಳೆ ನಿಮ್ಗೆ ಕರೆ ಮಾಡಿ ಕೇಳ್ಬೋದಾ ಸರ್? ಖಂಡಿತ ಮೇಡಮ್, ಖಂಡಿತ. ಎಷ್ಟು ಗಂಟೆಗೆ ಮಾಡ್ಬೇಕು ಸರ್? ಮಾಡಿದ್ರೆ ಕರೆ 11 ಮೇಲೆ ಮಾಡಿ ಮೇಡಮ್. ಬೆಳಗ್ಗೆ 11 ನಂತರ ಮಾಡಿ. ಸರಿ ಸರ್, ಅನುಮತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ದಶರಥ್ ಸರ್, ನಿಮ್ದು ವೇದಿಕ್ ಅಡ್ವಾನ್ಸ್ ನಾನು ಇದು ಮುಗಿದ್ಮೇಲೆ ಮಾಡ್ತೀನಿ, ದಯವಿಟ್ಟು ತಪ್ಪಿಳ್ಬೇಡಿ. ಇಲ್ಲ ಮಾಡಿ ಸರ್. ವೇದಿಕ್ ಅಡ್ವಾನ್ಸ್ ಮಾಡುವಾಗ ನಿಮಗೆ ಹೇಳ್ತೀನಿ ಅಂತ ಖಂಡಿತವಾಗಿ. ಆಯ್ತು ಸಿಗ್ತದೆ ನಿಮ್ಗೆ, ಹಂಗೇನಲ್ಲ. ಆಯ್ತು ಸರ್, ಧನ್ಯವಾದ. ಮತ್ತೆ ಯಾರಿಗಾದ್ರು ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ಯಾರಿಲ್ವಾ? ಮುಗಿಸೋಣ. ಓಕೆ, ನಮಸ್ಕಾರ ಎಲ್ರು.